ಸುಲಭವಾಗಿ ನೀವು ಸಂಧಿ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಎರಡು ಅಕ್ಷರಗಳು ಎಷ್ಟು ಸಮೀಪಕ್ಕೆ ಬರೋಕ್ಕೆ ಆಗತ್ತೋ, ಸಾಧ್ಯವಿದೆಯೋ ಅಷ್ಟು ಸಮೀಪಕ್ಕೆ ಬರುವಂಥದ್ದು. ಅಂದ್ರೆ ಇದಕ್ಕಿಂತ ಮುಂದೆ ಸೇರ್ಕೊಳಕ್ ಆಗೋದಿಲ್ಲ. ಈಗ ಉದಾಹರಣೆಗೆ ನನ್ನ ಎರಡು ಕೈಗಳೇನಿದೆಯೋ ಆ ಕೈಗಳನ್ನು ನಾನು ಎಷ್ಟು ಹತ್ತಿರಕ್ಕೆ ತರಬಹುದಪ್ಪ ಅಂತಂದ್ರೆ ಇಷ್ಟು ಹತ್ತಿರಕ್ಕೆ ಮಾತ್ರ ತರಬಹುದು. ಇದಕ್ಕಿಂತ ಮುಂದೆ ನನಗೆ ತರೋದಕ್ಕೆ ಆಗೋದಿಲ್ಲ. ಇದನ್ನು ನಾವೇನಂತ ಕರೀಬಹುದು? ಸಂಧಿ ಆಗಿದೆ. ಈಗ ಇಷ್ಟು ದೂರ ಇರುವಂಥದ್ದನ್ನು ಸಂಧಿ ಅಂತ ಕರೆಯೋದಿಲ್ಲ. ಅಂದ್ರೆ ಎರಡು ವರ್ಣಗಳನ್ನ ನಾವು ಉಚ್ಚಾರಣೆ ಮಾಡುವಾಗ ಅದನ್ನ ಎಷ್ಟು ಸಮೀಪಕ್ಕೆ ತರೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಸಮೀಪಕ್ಕೆ ಅದನ್ನು ತರುವಂಥದ್ದನ್ನ ಸಂಧಿ ಎಂಬುದಾಗಿ ಕರೀತಾರೆ. ಅಂದ್ರೆ ತಂದಾಗ ಏನಾಗಿರ್ಬೇಕು ಅಂತಂದ್ರೆ ಅಲ್ಲಿ ಆ ಸೇರ್ಕೊಂಡಿರುವಂತಹ ಪ್ರದೇಶದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಿರಬೇಕು, ವಿಕಾರಗಳು ಸಂಭವಿಸಿರಬೇಕು, ಅದನ್ನ ಸಂಧಿ ಅಂತ ಕರೀತಾರೆ. ಆ ವಿಕಾರಗಳು ಎಷ್ಟು ರೀತಿಯಲ್ಲಾಗಿರುತ್ತಪ್ಪ ಅಂತಂದ್ರೆ 3 ವಿಧವಾಗಿರುವಂತಹ ವಿಕಾರಗಳು. ಒಂದು ಆಗಮಃ, ಇನ್ನೊಂದು ಆದೇಶಃ, ಇನ್ನೊಂದು ಲೋಪಃ. ಆಗಮ ಅಂತಂದ್ರೆ ಇರುವಂತಹ ಅಕ್ಷರಗಳು ಅಲ್ಲಿಯೇ ಇರುತ್ತೆ, ಅದರ ಜೊತೆಯಲ್ಲಿ ಬೇರೆಯ ಒಂದು ಅಕ್ಷರ ಬಂದು ಸೇರ್ಕೊಳ್ಳುತ್ತೆ. ಆದೇಶ ಅಂತಂದ್ರೆ ಇರುವಂತಹ ಒಂದು ಅಕ್ಷರ ಹೋಗಿ ಅದರ ಜಾಗದಲ್ಲಿ ಇನ್ನೊಂದು ಅಕ್ಷರ ಒಂದು ಸೇರಿಕೊಳ್ಳುವಂಥದ್ದನ್ನ ಆದೇಶ ಅಂತ ಕರೆದ್ರೆ, ಅದರ್ಶನಂ ಲೋಪಃ, ಯಾವುದಾದ್ರೂ ಒಂದು ವರ್ಣ ಕಾಣಿಸದೇ ಇರುವಂಥದ್ದನ್ನ ಲೋಪ ಅಂತ ಕರೀತಾರೆ. ಇವಿಷ್ಟು ಸಂಧಿ ಅಂತಂದ್ರೆ ಏನು ಅನ್ನೋದನ್ನ ನೀವು ಸುಲಭವಾಗಿ ತಿಳ್ಕೊಳ್ಳುವಂಥದ್ದು. ಈಗ ಈ ಸಂಧಿಯಲ್ಲಿ ಅಂದ್ರೆ ಸಂಸ್ಕೃತ ಸಂಧಿಯಲ್ಲಿ ಪ್ರಧಾನವಾಗಿ 3 ವಿಭಾಗಗಳನ್ನು ಅವರು ಮಾಡ್ಕೊಂಡಿದ್ದಾರೆ. ಯಾವ್ದ್ಯಾವ್ದಪ್ಪ ಆ 3 ವಿಭಾಗಗಳು ಅಂತಂದ್ರೆ, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ, ಇನ್ನೊಂದು ವಿಸರ್ಗ ಸಂಧಿ ಅಂತ ಕರೀತಾರೆ. ಆ ಸ್ವರ ಸಂಧಿ ಅನ್ನೋದಕ್ಕೆ ಅಚ್ ಸಂಧಿ ಅಂತನೂ ಕೂಡ ಕರೀತಾರೆ. ವ್ಯಂಜನ ಸಂಧಿಗೆ ಹಲ್ ಸಂಧಿ ಅಂತನೂ ಕೂಡ ಕರೀತಾರೆ. ಯಾಕೆ ಇದಕ್ಕೆ ಅಚ್ ಸಂಧಿ ಮತ್ತೆ ಹಲ್ ಸಂಧಿ ಅಂತ ಕರೀತಾರೆ ಅಂತ ನೀವು ತಿಳ್ಕೊಳ್ಳೋದಾದ್ರೆ, ನೀವು ಹಿಂದೆ ಮಾಹೇಶ್ವರ ಸೂತ್ರಗಳನ್ನ ಕಲ್ತ್ಕೊಂಡಿದ್ದೀರಿ. ಅ ಇ ಉಣ ಋ ಲೃಕ್ ಎ ಓಂಗ್ ಐ ಔಚ್ ಹಯವರಟ್ ಎಂಬುದಾಗಿ ನೀವು 14 ಸೂತ್ರಗಳನ್ನು, ಮಾಹೇಶ್ವರ ಸೂತ್ರಗಳನ್ನು ತಿಳ್ಕೊಂಡಿದ್ದೀರಿ. ಆ ಮಾಹೇಶ್ವರ ಸೂತ್ರಗಳಲ್ಲಿ ಹೇಳಿರುವಂತಹ ಅಕ್ಷರಗಳೆಲ್ಲವೂ ಸಂಸ್ಕೃತ ವರ್ಣಮಾಲೆಯ ಶಬ್ದಗಳು. ಅದರಲ್ಲಿ ಪ್ರತ್ಯಾಹಾರಗಳು ಅಂತ ಬರುತ್ತೆ. ಆ ಪ್ರತ್ಯಾಹಾರಗಳನ್ನು ಇಟ್ಕೊಂಡಾಗ ಈ ಅಚ್ ಅಂತಂದ್ರೆ ಸ್ವರಗಳು, ಅಚ್ ಅಂತಂದ್ರೆ ಸ್ವರಾಹ, ಅಚ್ ಅಂತಂದ್ರೆ ಸ್ವರಾಹ, ಹಲ್ ಅಂತಂದ್ರೆ ವ್ಯಂಜನಾನಿ, ಹಲ್ ಅಂತಂದ್ರೆ ವ್ಯಂಜನಾನಿ. ಯಾಕೆ ಈ ಅಚ್ ಅಂತಂದ್ರೆ ಸ್ವರಾಹ ಅಂತ ಹೇಳ್ತಾರೆ ಅಂತಂದ್ರೆ, ಈ ಅಚ್ ಎಂಬಂತಹ ಪ್ರತ್ಯಾಹಾರದಲ್ಲಿ ಅ ಇ ಉ ಋ ಎ ಓ ಐ ಔ ಇವಿಷ್ಟು ಅಕ್ಷರಗಳು ಅದರಲ್ಲಿ ಸೇರ್ಕೊಂಡಿರೋದ್ರಿಂದ ಇದನ್ನ ಅಚ್ ಅಂತ ಕರೀತಾರೆ. ಅಂದ್ರೆ ಅಚ್ ಪ್ರತ್ಯಾಹಾರದಲ್ಲಿ ಸ್ವರಗಳು ಇವೆ, ಆದ್ದರಿಂದ ಇದನ್ನ ಸ್ವರ ಸಂಧಿ ಅಥವಾ ಅಚ್ ಸಂಧಿ ಅಂತನೂ ಕೂಡ ಕರೀತಾರೆ. ನೋಡಿ ಮುಂದೆ, ಸಂಸ್ಕೃತ ವ್ಯಾಕರಣೆ ಅಚ್ ಪ್ರತ್ಯಾಹಾರ ಸ್ವರ ಬೋಧಕ. ಏನಾದರೂ ನೀವು ಇಡೀ ಸಂಸ್ಕೃತ ವ್ಯಾಕರಣದಲ್ಲಿ ಎಲ್ಲಿಯಾದರೂ ನೀವು ಈ ಅಚ್ ಎಂಬಂತಹ ಶಬ್ದವನ್ನ ನೀವು ಕೇಳಿಸ್ಕೊಂಡ್ರಿ ಅಂತಂದ್ರೆ ಅದು ಸ್ವರಾಹ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲಿಯೇ ಬರಲಿ, ಯಾವುದೇ ಒಂದು ಜಾಗದಲ್ಲಿ ನೀವು ಅಚ್ ಎಂಬುದನ್ನು ಕೇಳಿಸ್ಕೊಂಡ್ರಿ ಅಂತಂದ್ರೆ ಸ್ವರಗಳು ಎಂಬುದಾಗಿ ಅರ್ಥವನ್ನ ಮಾಡ್ಕೋಬೇಕು. ಅತಃ ಸ್ವರ ಸಂಧಿ ಅಚ್ ಸಂಧಿ ಇತಿ ಕಥ್ಯತೆ. ಆದ್ದರಿಂದ ಸ್ವರ ಸಂಧಿ ಅಂತ ಹೇಳುವಂಥದ್ದನ್ನ ಅಚ್ ಸಂಧಿ ಅಂತ ಕರೀತಾರೆ ಅಷ್ಟೇ. ಯಾಕಂದ್ರೆ ಅಚ್ ಅಂತಂದ್ರೆ ಸ್ವರಗಳು. ಯಾಕೆ ಅಚ್ ಅಂತಂದ್ರೆ ಸ್ವರಗಳು ಅನ್ನೋದನ್ನು ಕೂಡ ಹೇಳಿದೆ. ಈ ಅಚ್ಚು ಒಳಗಡೆಯಲ್ಲಿ ಅ ಇ ಉ ಋ ಲೃ ಎ ಓ ಐ ಔ ಇವಿಷ್ಟು ಸೇರ್ಕೊಂಡಿರೋದ್ರಿಂದ ಇದು ಅಚ್ ಅಂತ ಆಗಿದೆ. ಆದ್ದರಿಂದ ಈ ಅಚ್ ಒಳಗಡೆ ಸ್ವರಗಳು ಇರೋದ್ರಿಂದ ಸ್ವರ ಅಂತಾನೂ ಕರೀಬಹುದು ಅಥವಾ ಅಚ್ ಎನ್ನುವುದಾಗಿಯೂ ಕೂಡ ಕರೀಬಹುದು. ಸ್ವರ ಸಂಧಿಷು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ, ಅಯಾದಿ ಸಂಧಿ, ಪೂರ್ವರೂಪ ಸಂಧಿ ಇತಿ ಪ್ರಮುಖ ಸಂಧಯ ವರ್ತಂತೆ.
ನೀವು ಸಂಸ್ಕೃತವನ್ನು ಅಧ್ಯಯನ ಮಾಡ್ಕೊಂಡು ಬಂದಿರೋರಿಗೆ ಈ ಎಲ್ಲ ಸಂಧಿಯ ಹೆಸರುಗಳು ಕೂಡ ಗೊತ್ತಿರುತ್ತೆ. ಅತ್ಯಂತ ಮುಖ್ಯವಾಗಿರುವಂತಹ ಸಂಧಿಗಳು ಒಂದು ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಅಯಾದಿ ಸಂಧಿ, ಪೂರ್ವರೂಪ ಸಂಧಿ. ಇವುಗಳು ಅತ್ಯಂತ ಪ್ರಮುಖವಾಗಿರುವಂತಹ ಸಂಧಿಗಳು. ಇವೆಲ್ಲ ಸಂಧಿಗಳು ಯಾವುದರಲ್ಲಿ ಸೇರ್ಕೊಂಡಿರತ್ತಪ್ಪ ಅಂತಂದ್ರೆ ಸ್ವರ ಸಂಧಿಯ ಒಳಗಡೆ ಸೇರ್ಕೊಂಡಿರತ್ತೆ. ಈಗ ಒಂದೊಂದಾಗಿ ಆ ಸಂಧಿಗಳು ಹೇಗಾಗತ್ತೆ, ಆ ಸಂಧಿಯ ನಿಯಮಗಳೇನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿ, ಮೊದಲನೇದಾಗಿರುವಂಥದ್ದು ಸವರ್ಣ ದೀರ್ಘ ಸಂಧಿ. ಮೊದಲನೆಯ ಸಂಧಿ ಸವರ್ಣ ದೀರ್ಘ ಸಂಧಿ. ಈ ಸವರ್ಣ ದೀರ್ಘ ಸಂಧಿಗೆ ಪಾಣಿನಿ ಮಹರ್ಷಿ ಯಾವ ಸೂತ್ರ ಮಾಡಿದಾನೆ ಅಂತಂದ್ರೆ ಅಕಃ ಸವರ್ಣೇ ದೀರ್ಘ, ಅಕಸ್ಸವರ್ಣೇ ದೀರ್ಘ ಎಂಬುದಾಗಿ ಸೂತ್ರ. ಏನು ಅಕಸ್ಸವರ್ಣೇ ದೀರ್ಘ ಅಂತ ಸೂತ್ರವನ್ನ ಹೇಳಿದ್ದಾರೆ ಅಂತಂದ್ರೆ ನೋಡಿ, ಈ ಅಕಹ ಎನ್ನುವಂಥದ್ದು ಕೂಡ ಒಂದು ಪ್ರತ್ಯಾಹಾರ. ಈ ಅಕ್ಕೆಂಬಂತಹ ಪ್ರತ್ಯಾಹಾರದಲ್ಲಿ ಯಾವ್ಯಾವ ಅಕ್ಷರಗಳು ಸೇರ್ಕೊಂಡಿದೆ ಅಂತಂದ್ರೆ ಅ, ಈ, ಉ, ಋ, ಲೃ ಎಂಬುದಾಗಿ ಇವಿಷ್ಟು ಅಕ್ಷರಗಳು ಅಕ್ಕೆಂಬಂತಹ ಪ್ರತ್ಯಾಹಾರದಲ್ಲಿ ಸೇರ್ಕೊಂಡಿರುವಂಥದ್ದು. ಇನ್ನೊಮ್ಮೆ ಗಮನಿಸ್ಕೊಳ್ಳಿ, ಅ, ಇ, ಉ, ಋ, ಲೃ ಇವಿಷ್ಟು ಅಕ್ಷರಗಳು ಅಕ್ಕೆಂಬಂತಹ ಪ್ರತ್ಯಾಹಾರದಲ್ಲಿ ಸೇರ್ಕೊಂಡಿರುವಂಥದ್ದು. ಇದರ ಜೊತೆಗೆ ನಿಮಗೆ ಇನ್ನೊಂದು ಜ್ಞಾನ ಇರಬೇಕು. ಈ ಅ ಅನ್ನೋದರ ದೀರ್ಘ ಯಾವುದಪ್ಪ ಅಂತಂದ್ರೆ ಆ ಎಂಬಂತಹ ಅಕ್ಷರ. ಇ ಎಂಬಂತಹ ಸ್ವರದ ದೀರ್ಘ ಯಾವುದಪ್ಪ ಅಂತಂದ್ರೆ ಈ ಎಂಬಂತಹ ಅಕ್ಷರ. ಉ ಎಂಬಂತಹ ಅಕ್ಷರದ್ದು ಉ ಎಂಬುದಾಗಿ ಎಂಬ ಅಕ್ಷರ. ಋ ಎಂಬಂತಹ ಅಕ್ಷರಕ್ಕೆ ದೀರ್ಘವಾಗಿರುವಂತಹ ಅಕ್ಷರ ಋ ಎಂಬುದಾಗಿ ಆಗಿದೆ. ಇವಿಷ್ಟು ಇದರ ದೀರ್ಘ. ಈ ಲೃ ಎಂಬಂತಹ ಅಕ್ಷರಕ್ಕೆ ದೀರ್ಘ ಇಲ್ಲ. ನೋಡ್ಕೊಳ್ಳಿ, ಅ ಅದರ ಜೊತೆಗೆ ಆ, ಇ ಅದರ ಜೊತೆಗೆ ಈ, ಉ ಅದರ ಜೊತೆಗೆ ಉ, ಋ ಅದರ ಜೊತೆಗೆ ಋ. ಲೃ ಎಂಬಂತಹ ಅಕ್ಷರಕ್ಕೆ ದೀರ್ಘ ಸ್ವರ ಅನ್ನುವಂಥದ್ದು ಇರೋದಿಲ್ಲ. ಈ ಎಲ್ಲ ಅಕ್ಷರಗಳಿಗೆ ನೋಡಿ, ಅ, ಈ, ಉ, ಋ, ಲೃ ವರ್ಣಾನಾಂ ಸವರ್ಣೇ ಅಚಿಪರೆ. ಸವರ್ಣಗಳು ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಈ ಅ ಎಂಬಂತಹ ಅಕ್ಷರಕ್ಕೆ ಸವರ್ಣ ಯಾವ್ದ್ಯಾವ್ದಪ್ಪ ಅಂತಂದ್ರೆ ನೋಡ್ಕೊಳ್ಳಿ, ಅ, ಆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಆ ಎಂಬಂತಹ ಅಕ್ಷರಕ್ಕೆ ಸವರ್ಣಗಳು ಯಾವ್ದ್ಯಾವ್ದು ಅಂತಂದ್ರೆ ಅ ಮತ್ತೆ ಆಗಳು. ಸರಿಯಾಗಿ ಗಮನಿಸ್ಕೊಳ್ಳಿ, ಈ ಎಂಬಂತಹ ಅಕ್ಷರಕ್ಕೆ ಸವರ್ಣಗಳು ಯಾವ್ದ್ಯಾವ್ದಪ್ಪ ಅಂತಂದ್ರೆ ಈ ಮತ್ತೆ ಈಗಳು. ಹಾಗೆ ಈ ಎಂಬಂತಹ ಅಕ್ಷರಕ್ಕೆ ಸವರ್ಣಗಳು ಈ ಮತ್ತೆ ಈಗಳು. ನೋಡಿ ಇನ್ನೊಮ್ಮೆ, ಈಗ ಅದೇ ರೀತಿಯಲ್ಲಿ ಉ ಎಂಬಂತಹ ಅಕ್ಷರಕ್ಕೆ ಸವರ್ಣ ಉ ಮತ್ತೆ ಊಗಳು. ಈ ಉ ಎಂಬಂತಹ ಅಕ್ಷರಕ್ಕೂ ಸವರ್ಣಗಳು ಯಾವುದು ಅಂತಂದ್ರೆ ಉ ಮತ್ತೆ ಊಗಳು. ಋ ಎಂಬಂತಹ ಅಕ್ಷರಕ್ಕೆ ಋ ಮತ್ತೆ ಋಗಳು. ಋ ಎಂಬಂತಹ ಅಕ್ಷರಕ್ಕೂ ಸವರ್ಣಗಳು ಋ ಮತ್ತೆ ಋ ಎಂಬಂತಹ ಅಕ್ಷರಗಳು. ಈ ಅಕ್ಷರಗಳು ಪರವಾದರೆ ಪೂರ್ವಪರಯೋಹೋ ಏಕಃ ಸವರ್ಣ ದೀರ್ಘ ಆದೇಶ ಭವತಿ. ನೋಡಿ, ನಿಮಗೆ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಉದಾಹರಣೆಯನ್ನು ಬರಿತೀನಿ, ನೋಡ್ಕೊಳ್ಳಿ. ಅಕ್ಷರ ಅಕ್ಷರ ಪ್ಲಸ್ ಅಭ್ಯಾಸ. ಸುಲಭವಾಗಿದೆ. ನೀವು ಇದರಲ್ಲಿ ಏನೋ ಒಂದು ತುಂಬ ಕಷ್ಟಕರವಾಗಿದೆ ಅನ್ನುವಂಥದ್ದನ್ನು ನಿಮಗೆ ತಿಳ್ಕೊಳ್ಳೋದೇ ಬೇಡ ನೀವು. ಯಾಕಂದರೆ ಸುಲಭವಾಗಿರೋಂಥ ನೀವು ಪ್ರತಿದಿನವೂ ಬಳಸ್ತಾ ಇರ್ತೀರಿ, ಆದರೆ ಇದನ್ನು ನೀವು ಗಮನಿಸಿರೋದಿಲ್ಲ ಅಷ್ಟೆ. ನೋಡಿ, ಇಲ್ಲಿ ಅಕ್ಷರ ಮತ್ತು ಅಭ್ಯಾಸ ಎನ್ನುವಂಥ ಜಾಗದಲ್ಲಿ ನಾವು ಇಲ್ಲಿ ಸಂಧಿ ಕಾರ್ಯವನ್ನು
ಮಾಡ್ತೀವಿ. ಅಂದರೆ ಈ ಶಬ್ದದ ಕೊನೆಯ ಅಕ್ಷರ ಹಾಗೂ ಈ ಶಬ್ದದ ಮೊದಲನೆಯ ಅಕ್ಷರವನ್ನು ನಾವು ಸಂಯೋಗ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಈ ಶಬ್ದದ ಕೊನೆಯ ಅಕ್ಷರ ಯಾವುದಪ್ಪ ಅಂತಂದರೆ ಅ ಎಂಬುದಾಗಿ ಅಕ್ಷರ. ನೋಡಿ, ಇಲ್ಲಿ ರ ಇದ್ರೂ ಕೂಡ ರ ಎಂಬಂತಹ ವ್ಯಂಜನ ಹಾಗೆ ಅ ಎಂಬಂತಹ ಅಕ್ಷರ ಇದೆ. ನೆನಪಲ್ಲಿಟ್ಕೋಬೇಕು ನೀವು. ಇಲ್ಲಿ ಅ ಎಂಬಂತಹ ಅಕ್ಷರ. ಈಗ ಸವರ್ಣ ದೀರ್ಘ ಸಂಧಿ ಆಗಬೇಕು ಅಂತಂದ್ರೆ ಅವರು ಏನು ನಿಯಮವನ್ನು ಹೇಳ್ತಾರೆ? ಈ ಅಕ್ಷರಕ್ಕೆ ಇದೆರಡು ಅಕ್ಷರಗಳು ಪರವಾಗಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದರ ಎದುರುಗಡೆಯಲ್ಲಿ ಬಂದಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಅ ಅಕ್ಷರದ ಮುಂದೆ ನೋಡಿ ಅ ಎಂಬಂತಹ ಅಕ್ಷರವೇ ಬಂದಿದೆ. ಅಭ್ಯಾಸ ಎಂಬಲ್ಲಿ ಅ ಮತ್ತೆ ಅ ಎಂಬಂತಹ ಅಕ್ಷರಗಳಿದೆ. ಹೀಗಿದ್ದಾಗ ಏನಾಗತ್ತೆ ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ, ಇವೆರಡೂ ಅಕ್ಷರಗಳು ಅಲ್ಲಿಂದ ಹೋಗಿ ಅದರ ಜಾಗದಲ್ಲಿ ಆ ಎಂಬುದಾಗಿ ಈ ವರ್ಣದ ದೀರ್ಘ ಅಕ್ಷರ ಆದೇಶವಾಗಿ ಬರುತ್ತೆ. ಆಗ ರೂಪ ಹೇಗಾಯ್ತು ಅಂತಂದ್ರೆ ಅಕ್ಷರ ಪ್ಲಸ್ ಅಭ್ಯಾಸ ಅಕ್ಷರಾಭ್ಯಾಸ ಎಂಬುದಾಗಿ ರೂಪ ಆಗತ್ತೆ. ಸುಲಭವಾಗಿದೆ, ಏನೋ ತುಂಬ ಅರ್ಥ ಆಗ್ತಾ ಇಲ್ಲ ಅಥವಾ ಇದು ತಿಳುವಳಿಕೆಗೆ ಬರ್ತಾ ಇಲ್ಲ ಅನ್ನೋದನ್ನ ಯಾವುದೂ ಇಲ್ಲ. ಇದು ಸುಲಭವಾಗಿರುವಂಥದ್ದು. ನೀವು ಇನ್ನೊಂದು 2 ಸಾರಿ ಅದನ್ನು ನೀಟಾಗಿ ಗಮನಿಸ್ಕೊಂಡ್ರೆ ನಿಮಗೆ ಅದು ಬೇಗ ಅರ್ಥ ಆಗ್ತಾ ಹೋಗುತ್ತೆ. ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಹಾಗೆ ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಕವಿ ಪ್ಲಸ್ ಇಂದ್ರಃ ಕವೀಂದ್ರಃ. ಕವಿ ಪ್ಲಸ್ ಇಂದ್ರಃ ಕವೀಂದ್ರಃ. ನೋಡಿ, ಕವಿ ಅನ್ನುವಲ್ಲಿ ಕೊನೆಯ ಅಕ್ಷರ ಇ, ಇಂದ್ರಃ ಅನ್ನುವಲ್ಲಿ ಮೊದಲನೆಯ ಅಕ್ಷರ ಇ. ಆದ್ರಿಂದ ಅವೆರಡೂ ಸೇರ್ಕೊಂಡು ಏನಾಗಿದೆಯಪ್ಪ ರೂಪ ಅಂತಂದ್ರೆ ಈ ಎಂಬಂತಹ ಅಕ್ಷರ ಬಂದಿದೆ. ಕವೀಂದ್ರಃ ಎಂಬುದಾಗಿ ರೂಪ ಆಗಿದೆ. ಗುರು ಪ್ಲಸ್ ಉಪದೇಶ ಗುರೂಪದೇಶ. ನೋಡಿ, ಇಲ್ಲಿಯೂ ಅಷ್ಟೇ ಗುರು ಅನ್ನುವಲ್ಲಿ ಉ ಎಂಬಂತಹ ಅಕ್ಷರ ಇದೆ. ಉಪದೇಶ ಅನ್ನುವಲ್ಲಿಯೂ ಕೂಡ ಉ ಎಂಬಂತಹ ಒಂದು ಸ್ವರ ಇದೆ. ಅವೆರಡೂ ಸೇರಿ ಅದರ ದೀರ್ಘ ಅಲ್ಲಿ ಆದೇಶವಾಗಿ ಬಂದು ಗುರೂಪದೇಶ ಅಂತ ರೂಪ ಆಗಿದೆ. ಮಾತೃ ಪ್ಲಸ್ ಋಣಂ ಮಾತೃಣಂ ಅಂತ ರೂಪ ಆಗತ್ತೆ. ಮಾತೃ ಪ್ಲಸ್ ಋಣಂ ಮಾತೃಣಂ ಎಂಬುದಾಗಿ ರೂಪ ಆಗತ್ತೆ. ಇವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಸ್ವಲ್ಪ ಗಮನವಿಟ್ಟು ನೀವು ಗಮನಿಸಿದ್ರೆ ಅತ್ಯಂತ ಸುಲಭವಾಗ್ತಾ ಅದು ಹೋಗುತ್ತೆ. ಹಾಗೆ ಮುಂದಿನ ಸಂಧಿ ಯಾವುದು ಅಂತಂದ್ರೆ ಗುಣಸಂಧಿ. ಗುಣಸಂಧಿಗೆ ಪಾಣಿನಿಯ ವ್ಯಾಕರಣ ಸೂತ್ರ ಏನು ಹೇಳುತ್ತಪ್ಪ ಅಂತಂದ್ರೆ ಆದ್ಗುಣ ಆದ್ಗುಣ ಇತಿ ಸೂತ್ರಂ. ಅಕಾರಾತ್ ಇಕಾರೇ ಪರೇ ಏಕಾರಃ ಉಕಾರೇ ಪರೇ ಓಕಾರಃ ಋಕಾರೇ ಪರೇ ಅರ್ಕಾರಶ್ಚ ಕ್ರಮಶಃ ಏಕಾದೇಶಃ ಭವತಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಕಾರಾತ್ ಇಕಾರೇ ಪರೇ. ನಾವು ಸ್ವರಗಳಲ್ಲಿ ಬರುವಂತಹ ಮೊದಲನೆಯ ಅಕ್ಷರ ಅಕಾರ, ಅದರ ಜೊತೆಗೆ ಅದರ ಸವರ್ಣ ಅನ್ನೋದನ್ನ ಇನ್ನೊಂದು ಹೇಳಿದೆ, ಯಾವುದಪ್ಪ ಅಂತಂದ್ರೆ ಆಕಾರಗಳು. ಈ 2 ಅಕ್ಷರಗಳಿಗೆ ಅಕಾರಾತ್ ಇಕಾರೇ ಪರೇ, ಈ 2 ಅಕ್ಷರಗಳಿಗಿಂತ ಮುಂದೆ ಏನಾದರೂ ಈ ಎಂಬಂತಹ ಅಕ್ಷರ ಬಂತು ಅಂತಾದರೆ ಆಗ ಏನಾಗತ್ತಂತೆ, ಇವೆರಡು ಅಕ್ಷರಗಳು ಹೋಗಿ ಅದರ ಜಾಗದಲ್ಲಿ ಎ ಎಂಬಂತಹ ಅಕ್ಷರ ಬರುತ್ತೆ. ಉದಾಹರಣೆಗೆ ನೋಡಿ, ಉಪ ಪ್ಲಸ್ ಇಂದ್ರಃ, ಉಪ ಪ್ಲಸ್ ಇಂದ್ರಃ. ರೂಪ ಏನಾಗಿದೆ ಅಂತಂದ್ರೆ ಉಪೇಂದ್ರಃ. ಇಲ್ಲಿ ಏನು ವಿಕಾರ ಆಗಿದೆ ಅನ್ನೋದನ್ನ ನೀವು ಗಮನಿಸಿದಾಗ ನೋಡಿ, ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಈ ಕೊನೆಯ ಅಕ್ಷರ ಅಕಾರ, ಕೊನೆಯ ಅಕ್ಷರ ಅಕಾರ, ಅದಕ್ಕೆ ಯಾವುದು ಪರವಾಗಿದೆ ಅಂತಂದ್ರೆ ಇಕಾರ ಪರವಾಗಿದೆ. ಈ ಅಕಾರಕ್ಕೆ ಇಕಾರ ಪರವಾದಾಗ ಏನು ರೂಪ ಅಕ್ಷರ ಬರುತ್ತೆ ಅಂತ ಹೇಳಿದ್ದಾರೆ ಅವರು, ಏಕಾರ ಬರುತ್ತೆ. ಹಾಗಾಗಿ ಉಪೇಂದ್ರ ಅಂತ ರೂಪ ಆಗಿದೆ.
ತುಂಬಾ ಸುಲಭವಾಗಿರುವಂತಹ ಸಂಧಿ ಗುಣಸಂಧಿ. ಅಕಾರಕ್ಕೆ ಅಥವಾ ಆಕಾರಕ್ಕೆ ಇಕಾರ ಪರವಾದರೆ ಏಕಾರ ಆದೇಶವಾಗಿ ಬರುತ್ತೆ. ಉಕಾರ ಪರವಾದರೆ ಓಕಾರ ಆದೇಶವಾಗಿ ಬರುತ್ತೆ. ನೋಡಿ, ಅ ಅಥವಾ ಆ ಎಂಬಂತಹ ಅಕ್ಷರಗಳಿಗೆ ಉ ಅಥವಾ ಊ ಎಂಬಂತಹ ಅಕ್ಷರಗಳು ಪರವಾದರೆ ಓಕಾರ ಆದೇಶ ಭವತಿ. ಓಕಾರ ಆದೇಶ ಭವತಿ. ಉದಾಹರಣೆ ಯಾವ್ದು ಕೊಡ್ತಾರೆ ಅಂತಂದ್ರೆ ಗಂಗಾ, ಗಂಗಾ ಪ್ಲಸ್ ಉದಕಂ, ಗಂಗಾ ಪ್ಲಸ್ ಉದಕಂ. ಗಂಗಾ ಪ್ಲಸ್ ಉದಕಂ ಏನಾಗತ್ತೆ ರೂಪ ಅಂತಂದ್ರೆ ಗಂಗೋದಕಂ. ನೋಡಿ, ರೂಪ ಏನಾಗತ್ತೆ ಅಂತಂದ್ರೆ ಗಂಗೋದಕಂ. ಇಲ್ಲಿಯೂ ರೂಪ ಏನಾಯ್ತು ಅಂತಂತಂದ್ರೆ ಗಂಗಾ ಎನ್ನುವಲ್ಲಿ ಇಲ್ಲಿ ಆಕಾರ ಇದೆ, ಗಂಗಾ ಎನ್ನುವಲ್ಲಿ ಆಕಾರ ಇದೆ. ಅದಕ್ಕೆ ಏನು ಪರವಾಗಿದೆ ಅಂತಂದ್ರೆ ಉಕಾರ ಪರವಾಗಿರೋದ್ರಿಂದ ಇವೆರಡರ ಜಾಗದಲ್ಲಿ ಯಾವ ರೂಪ ಬಂದಿದೆ, ಓಕಾರ ಅನ್ನುವಂಥದ್ದು ಬಂದು ಗಂಗೋದಕಂ ಅಂತ ರೂಪ ಆಗಿದೆ. ಇದು ಗಂಗಾ ಪ್ಲಸ್ ಉದಕಂ, ಗಂಗೋದಕಂ. ಅನಂತರ ಹೇಳ್ತಾರೆ ಅಕಾರದ ಪರದಲ್ಲಿ ಋಕಾರ ಪರವಾದರೆ, ಅ ಮತ್ತೆ ಆಕಾರಕ್ಕಿಂತ ಮುಂದೆ ಋಕಾರ ಪರವಾದರೆ ಏನಾಗತ್ತಂತೆ ಅರ್ ಎಂಬುದಾಗಿ ರೂಪ ಬರುತ್ತೆ ಅಥವಾ ಅರ್ ಎಂಬಂತಹ ಅಕ್ಷರ ಬರುತ್ತೆ. ನೋಡಿ, ದೇವ, ದೇವ ಪ್ಲಸ್ ಋಷಿ, ದೇವ ಪ್ಲಸ್ ಋಷಿ ರೂಪ ಏನಾಗತ್ತಪ್ಪ ಅಂತಂದ್ರೆ ದೇವರ್ಷಿ. ದೇವ ಪ್ಲಸ್ ಋಷಿ ದೇವರ್ಷಿ. ಇಲ್ಲಿ ಅಕಾರದ ಮುಂದೆ ಋಕಾರ ಬಂದಿರೋದ್ರಿಂದ, ಅಕಾರಕ್ಕಿಂತ ಮುಂದೆ ಋಕಾರ ಬಂದಿರೋದ್ರಿಂದ ಅವೆರಡೂ ಕೂಡ ಹೋಗಿ ಅದರ ಜಾಗದಲ್ಲಿ ಅರ್ ಎಂಬಂತಹ ಅಕ್ಷರ ಬಂದು ದೇವರ್ಷಿ ಅಂತ ಆಗಿದೆ. ಇವೆರಡು ನೀವು ಸವರ್ಣ ದೀರ್ಘ ಸಂಧಿ ಮತ್ತೆ ಗುಣಸಂಧಿ ಇವೆರಡೂ ಕೂಡ ಏನಾಗಿದೆಯಪ್ಪ ಅಂತಂದ್ರೆ ಆದೇಶ ಸಂಧಿಗೆ ಉದಾಹರಣೆಗಳು. ಗಮನದಲ್ಲಿಟ್ಕೊಳ್ಳಿ, ಇಲ್ಲಿ ಇರುವಂತಹ ಅಕ್ಷರ ಏನಾಗಿದೆ ಅಂತಂದ್ರೆ ಉಪ ಮತ್ತೆ ಇಂದ್ರಹ ಎನ್ನುವಂತಹ ಅಕ್ಷರದಲ್ಲಿ ಈ ಅಕಾರ ಮತ್ತೆ ಇಕಾರ ಎರಡೂ ಹೋಗಿ ಅದರ ಜಾಗದಲ್ಲಿ ಏಕಾರ ಬರುತ್ತೆ. ಹಾಗೆ ಅ ಮತ್ತೆ ಉ ಮುಂದೆ ಎರಡೂ ಅಕ್ಷರ ಹೋಗಿ ಓಕಾರ ಬರುತ್ತೆ. ಸವರ್ಣ ದೀರ್ಘ ಸಂಧಿಯಲ್ಲಿಯೂ ಹಾಗೆ ಎರಡು ಸವರ್ಣ ಅಕ್ಷರಗಳು ಪರಸ್ಪರ ಸೇರ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವೆರಡೂ ಅಕ್ಷರಗಳು ಹೋಗಿ ಅದರ ಜಾಗದಲ್ಲಿ ಆ ಸವರ್ಣದ ದೀರ್ಘ ಅಕ್ಷರ ಆದೇಶವಾಗಿ ಬರುತ್ತೆ. ಹಾಗಾಗಿ ಇವೆರಡೂ ಸಂಧಿಗಳು ಕೂಡ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಧನ್ಯವಾದಗಳು.